ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರರ ಹೆಸರು ಕೈಬಿಟ್ಟು ಹೋಗದಂತೆ ಕಾಂಗ್ರೆಸ್ ಪಕ್ಷದ ಸಚಿವರು, ಸಂಸದರು, ಶಾಸಕರು, ನಿಗಮ ಮಂಡಳಿಯ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲಾ ಹಂತದ ಕಾಂಗ್ರೆಸ್ ನಾಯಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನೋಡಿಕೊಳ್ಳಬೇಕು ಎಂದು ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ವಿಶೇಷ ಪರಿಷ್ಕರಣೆ ಹೆಸರಲ್ಲಿ ಕೆಲವು ರಾಜಕೀಯ ಪಕ್ಷಗಳನ್ನು ಗುರಿಯಾಗಿಸಿಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ಫಲಿತಾಂಶದಲ್ಲಿ ವ್ಯತ್ಯಾಸವಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅಂತಹ ಯಾವುದೇ ಅಕ್ರಮಗಳು ನಡೆಯದಂತೆ ಚುನಾವಣಾ ಆಯೋಗ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮೊನ್ನೆ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ಸಚಿವರಲ್ಲಿ ಈ ಬಗ್ಗೆ ಜಾಗೃತ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಜೊತೆಗೆ ನಾಳೆ ಸೋಮವಾರ ಬೆಂಗಳೂರಿನ ನಂದಿಬೆಟ್ಟದ ರಸ್ತೆಯಲ್ಲಿರುವ ಹೋಟೆಲ್ನಲ್ಲಿ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಎಂ ಮಂಜುನಾಥ್, ಶಿವಕುಮಾರ್, ಲಿಯಾಕತ್ ಅಲಿ ಖಾನ್, ಸುರೇಶ್ ಇದ್ದರು. ನೀವು ಮೊನ್ನೆ ನಡೆದಂಥ ಚುನಾವಣೆಗಳನ್ನ ನೋಡಿದಿರಿ. ವೆಸ್ಟ್ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು. ಈಗ ನರೇಂದ್ರ ಮೋದಿಯವರು ಅಬ್ಕಿ ಬಾರ್ 400 ಪಾರ್ ಅಂತ ಒಂದು ಘೋಷಣೆ ಕೊಟ್ಟಿದ್ದರು ಕಳೆದ 2024 ಚುನಾವಣೆಯಲ್ಲಿ. ಅದು ಟೋಟಲಿ ಫೇಲ್ಯೂರ್ ಆಯಿತು. ಅವ್ರ ಘೋಷಣೆ ಫೇಲ್ಯೂರ್ ಆಗಿ ಕೇವಲ 240 ಸೀಟಿಗೆ ಅತಂತ್ರವಾಗಿ ಅವ್ರಿಗೆ ಮೆಜಾರಿಟಿನೇ ಕೊಡಲಿಲ್ಲ ದೇಶ ಆಳಲಿಕ್ಕೆ ಜನ. ಈ ದೇಶದ ಜನ ನರೇಂದ್ರ ಮೋದಿಗೆ ಒಂದು ವೆರಡಿಕ್ಟನ್ನು ಕೊಡಲೇ ಇಲ್ಲ ದೇಶ ಆಳೋದಕ್ಕೆ. ಆದರೆ ಇವರು ಕೈ ಕಾಲು ಹಿಡಿದು ಅವರು ಬಿಹಾರ ಮತ್ತು ತೆಲುಗು ಏನು ಇವತ್ತು ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಒಂದು ಕೈ ಕಾಲು ಹಿಡಿದು ಇವತ್ತು ಕುರ್ಚಿಯಲ್ಲಿ ಕುಂತಿದ್ದಾರೆ. ಕುರ್ಚಿಯಲ್ಲಿ ಕುಂತಾಗ ಅವ್ರು ಮೊದಲಿನಿಂದ ಏನೊಂದು ಘೋಷಣೆ ಮಾಡ್ತಾಯಿದ್ರು ಅಂದರೆ, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಭದ್ರ ಬುನಾದಿ ಆಗ್ತಾರೆ ಅಂತಂದು ಹೇಳ್ತಾಯಿದ್ರು. ಆರ್ಥಿಕವಾಗಿ ಗ್ಲೋಬಲೈಜೇಷನ್ನಲ್ಲಿ ಇಡೀ ವಿಶ್ವದಲ್ಲಿ 3ನೇ ರಾಷ್ಟ್ರ ಆಗ್ತೈತಿ, 2ನೇ ರಾಷ್ಟ್ರ ಆಗ್ತೈತಿ ಅಂತ ಹೇಳ್ತಾಯಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಭದ್ರ ಇರುತ್ತೆ ಅವ್ರ ಕೈಯಲ್ಲಿ ದೇಶ ಅಂತ ಹೇಳಿದರು. ಭದ್ರ ಇಲ್ಲ, ಬರ್ಬಾದಾಗೋಗಿದೆ. ನರೇಂದ್ರ ಮೋದಿಯವ್ರ ಕೈಯಾಗೆ ದೇಶ ಸಿಕ್ಕಿ ಇವತ್ತು ಬರ್ಬಾದಾಗೋಗಿದೆ. ಇವತ್ತು ಅವರು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ದೇಶದ ಜನ ನಮ್ಮನ್ನು ತಿರಸ್ಕೃತ ಮಾಡಿದ್ದಾರೆ. ನಾವು ಜನರಿಗೆ ಓಟು ಕೇಳಿ ಪಡೆದ್ರೆ ಜನ ನಮ್ಗೆ ಓಟ್ ಹಾಕೋದಿಲ್ಲ. ಅದಕ್ಕೇನು ಮಾಡಬೇಕಪ್ಪ ಅಂದರೆ, ಜನರು ಏನು ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಏನಿದೆ, ಈ ಒಕ್ಕೂಟದ ಮತದಾರರು ಅಂತ ಏನಿದ್ದಾರೆ, ಬಡವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಇವರವೆಲ್ಲ ಓಟು ಕಟ್ ಮಾಡಿಬಿಡೋದು ವೋಟರ್ ಲಿಸ್ಟಲ್ಲಿ. ಯಾವ ರೀತಿ? SIR ಅಂತೇಳಿ, ಸ್ಪೆಷಲ್ ಇನ್ಸೆಂಟಿವ್ ರಿವ್ಯೂ ಅಂತ ಒಂದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂತ ಮೋದಿಯವರು ಶುರು ಮಾಡಿದರು. ಇದು ಪ್ರಾಯಶಃ ಪ್ರತಿ ವರ್ಷವೂ ವೋಟರ್ ಲಿಸ್ಟು ಒಂದು ರಿಪೇರಿ ಆಗ್ತೈತಿ. ಯಾರು ಸತ್ತಾರೆ, ಬದುಕಿದ್ದಾರೆ, ಅಡ್ರೆಸ್ ಚೇಂಜ್ ಆಗಿದ್ದಾರೆ, ಹೊಸ ವೋಟ್ ಸೇರ್ಪಡೆ ಮಾಡಬೇಕು, 18 ವರ್ಷ ಆಗಿದೆ ಅಂದರೆ ಅವರು ಫಾರಮ್ ನಂಬರ್ 6 ಕೊಡ್ತಾಯಿದ್ರು. ಆನಂತರ ವೋಟ್ ಏನಾದರೂ ಬದಲಾವಣೆ ವಿಳಾಸ ತಪ್ಪಿದರೆ ಅದು ಫಾರಮ್ ನಂಬರ್ 7, ಶಿಫ್ಟಿಂಗ್ ಇದ್ದರೆ ಫಾರಮ್ ನಂಬರ್ 8. ಈ ರೀತಿ ಫಾರಮ್ 6, 7, 8 ಪ್ರತಿ ವರ್ಷ ಯೂಸ್ ಮಾಡ್ತಾಯಿದ್ವು. ಪ್ರತಿ ವರ್ಷ ಪರಿಷ್ಕರಣೆ ಆಗ್ತಾಯಿದ್ರು. ಆದರೆ ಮೋದಿ ಮಾಡೋ ಶುದ್ಧೀಕರಣ ಇದೆ ಅಲ್ಲ, ಇದು ಮತದಾರ ಪಟ್ಟಿ ಶುದ್ಧೀಕರಣ, ಇದು ಹಿಂದೆ ಏನು ಮನುವಾದಿಗಳು ಅಂಬೇಡ್ಕರ್ ಕಾಲದಲ್ಲಿ ಯಾರಾದರೂ ಮುಟ್ಟಿದರೆ ಸ್ನಾನ ಮಾಡೋದು, ಶುದ್ಧೀಕರಣ ಮಾಡೋದು, ಆ ರೀತಿ ಇವತ್ತು ಯಾರು ಅವ್ರ ಪಕ್ಷಕ್ಕೆ ಓಟ್ ಹಾಕಲ್ಲೋ ಅವ್ರನ್ನ ಶುದ್ಧೀಕರಣ ಅಂದರೆ ಅವ್ರನ್ನ ತೆಗೆದು ಹಾಕ್ಬಿಡೋದು ಮತದಾರ ಪಟ್ಟಿಯಿಂದ, ಅವ್ರನ್ನ ಬದುಕಿದಂಗೆ ಸಾಯಿಸ್ಬಿಡೋದು. ಈ ರೀತಿ ಈ ದೇಶದಲ್ಲಿ ಮೋದಿಯವರು ಈ ಮತದಾರರ ಪಟ್ಟಿ SIR ಸ್ಪೆಷಲ್ ಇನ್ಸೆಂಟಿವ್ ರಿವ್ಯೂ ಇದರಲ್ಲಿ ಇಲ್ಲಿವರೆಗೆ 5,20,00,000 ಮತದಾರರನ್ನು, ದೇಶದ ಮತದಾರರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದಾರೆ, ಅವ್ರನ್ನ 5 ಕೋಟಿ ಜನರನ್ನು ಇವರು ಮತದಾರರಲ್ಲ ಅಂತ ಹೇಳಿ ಹೊರಗಿಟ್ಟಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಮೊನ್ನೆ 91 ಲಕ್ಷ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅವರು ಹೊರಗಿಟ್ಟಿದ್ದರು. ಮತ್ತು ಅಲ್ಲಿ ಮತದಾರರು ಇಲ್ಲ, ನಾವು ನಮ್ಮ ಪುರಾವೆಗಳಿದ್ದಾವೆ ಅಂತೇಳಿ
28 ಲಕ್ಷ ಜನ ಪುರಾವೆಗಳನ್ನು ಒಪ್ಪಿಸಿದ್ರು ಎಲೆಕ್ಷನ್ ಕಮಿಷನ್ಗೆ. ಅವ್ರನ್ನೂ ಸಮೇತ ರಿಜೆಕ್ಟ್ ಮಾಡಿಬಿಟ್ರು. ರಿಜೆಕ್ಟ್ ಮಾಡಿದ್ಮೇಲೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ರು ಅಂದರೆ, ಈಗ ಚುನಾವಣೆಗಳು ಹತ್ರ ಬಂದುಬಿಟ್ಟಿದ್ದಾವೆ, ಈ ಹಂತದಲ್ಲಿ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ನೀವು 28 ಲಕ್ಷದ್ದು ಏನು ಮತದಾರರು ಅಪೀಲ್ ಮಾಡಿದ್ರೆ ನಿಮ್ಮ ಅಪೀಲನ್ನು ನಾವು ಪುನರ್ ಪರಿಶೀಲನೆ ಮಾಡ್ತೀವಿ. ಈಗ ಚುನಾವಣೆ ಮುಗಿದೋಗಲಿ, ಮುಂದಿನ ಚುನಾವಣೆಗೆ ನೀವು ಓಟ್ ಹಾಕುವಂತ್ರಿ ಅಂತೇಳಿ ಇವತ್ತಿಗೂ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟಲ್ಲಿ 28 ಲಕ್ಷ ಮತದಾರರ ಅಹವಾಲು ಪೆಂಡಿಂಗ್ ಇದೆ. ಅದರ ಅರ್ಥ ಇವತ್ತು ಕೇವಲ 3,000 2,000ದಲ್ಲಿ ಸುಮಾರು 50-100 ಜನ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿದ್ದಾರೆ. ಅಲ್ಲಿ ಓಟ್ ಕಟ್ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಹಿಂಬಾಗಿಲಿನಿಂದ ಅಧಿಕಾರ ಪಡೆದಿದ್ದಾರೆ. ಅದೇ ರೀತಿಯಾಗಿ ಅಸ್ಸಾಮಲ್ಲಿ ಸುಮಾರು 1 ಲಕ್ಷ ಜನನ ತೆಗೆದಿದ್ದಾರೆ. ಬಿಹಾರದಲ್ಲಿ 65 ಲಕ್ಷ ಜನ ತೆಗೆದಿದ್ದಾರೆ. ಮೊನ್ನೆ ತಮಿಳುನಾಡಲ್ಲೂ ಸಮೇತ ಸುಮಾರು ಒಂದು 50,000 ಜನ ತೆಗೆದಿದ್ದಾರೆ.